ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರತ್ನಸಂದ್ರ ಕ್ಲಸ್ಟರ್ ಮಟ್ಟದ 2025-26ನೇ ಸಾಲಿನ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡಗೂಡ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಗೋಪಾಲಕೃಷ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ಬಿಆರ್, ನಿರ್ದೇಶಕರಾದ ದೊಡ್ಡಣ್ಣ, ಅಕ್ಷರ ದಾಸೋಹ ನಿರ್ದೇಶಕರಾದ ರಾಮಚಂದ್ರಪ್ಪ, ಕಸಬಾ ಹೋಬಳಿಯ ಶಿಕ್ಷಣ ಸಂಯೋಜಕ ಕರಿಯಣ್ಣ, ಬಿಆರ್ಪಿ ಸಿದ್ದಣ್ಣ, ಸಿಆರ್ಪಿ ಲಾವಣ್ಯ, ಪಿಡಿಒ ಜುಂಜೇಗೌಡ, ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಬಿಜಿ ಮತ್ತು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಎಸ್ಟಿಎಂಸಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. ಕಲಿಕಾ ಹಬ್ಬ ಆಯೋಜನೆ ಮಾಡಿರ್ತಕ್ಕಂತ ಈ ಕಾರ್ಯಕ್ರಮ ಕಲಿಕಾ ಹಬ್ಬ ಇದೊಂದು ಜಾಯ್ಫುಲ್ ಲರ್ನಿಂಗ್ ಫೆಸ್ಟ್ ಅಂತಾನೆ ಹೇಳ್ಬೋದು. ಕಲಿಕಾ ಹಬ್ಬ ಅನ್ನೋ ಪದದಲ್ಲೇ ಇದೆ ಕಲಿಕೆ ಅಂತ. ಕಲಿಕೆ ಅಂದ್ರೆ ಹಂಗಾದ್ರೆ ಏನು? ಪುಸ್ತಕದ ಪುಟಗಳನ್ನ ತಿರುವಿ ಹಾಕೋದ ಅಥವಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗೋದಕ್ಕೆ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸೀಮಿತ ಅಲ್ಲ, ಅದೊಂದು ಅನ್ವೇಷಣೆ ಅಂತ. ಹೇಗೆ ಅಂದ್ರೆ ಆನಂದದಾಯಕವಾಗಿ ಹೊಸ ವಿಷಯಗಳನ್ನ ಅನುಭವಾತ್ಮಕ ಮೂಲಕ ಕಲಿತಾ ನಡೆಯುವಂತಹ ಒಂದು ಮಧುರವಾದಂತಹ ಪಯಣ ಅಂತಾನೆ ಹೇಳ್ಬೇಕಾಗುತ್ತೆ. ಇಲ್ಲಿ ನಾವು ಮಕ್ಕಳಲ್ಲಿ ಕಲೆ, ವಿವಿಧ ಚಟುವಟಿಕೆಗಳನ್ನ ಆಯೋಜನೆ ಮಾಡೋದ್ರ ಮೂಲಕ, ಗಣಿತದ ಆಟಗಳನ್ನ ಆಡಿಸೋದ್ರ ಮೂಲಕ ಈ ಪಯಣವನ್ನ ಅಂದ್ರೆ ಕಲಿಕೆ. ಮಕ್ಕಳು ಏನು 7ನೇ ತರಗತಿಯ ನನ್ನ ತಂಗಿ ಇಂಗ್ಲಿಷ್ ಮೀಡಿಯಂಗೆ ಅಲ್ಲಿಗೆ ಬರ್ತಾ ಇದ್ರು. ಆ ಮಕ್ಕಳನ್ನ ಈಗ ಅವರು ನನಗೆ ತಿಳಿದ ಮಟ್ಟಿಗೆ ಯಾವುದಾದ್ರೂ ಉನ್ನತ ಹುದ್ದೆಯಲ್ಲಿ ಇದ್ದಾರೆ, ಇಲ್ಲದೆ ಹೋದ್ರೆ ಉತ್ತಮವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಮುಗಿಸ್ಕೊಂಡು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅನ್ಸುತ್ತೆ ಈ ಭಾಗದಲ್ಲಿ. ಅದು ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಕ್ಕಳು ಪ್ರತಿಭಾವಂತ ಮಕ್ಕಳಾಗಿರ್ತಿದ್ವು. ಎಲ್ಲ ವಿಷಯದಲ್ಲೂ ಕೂಡ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ, ಮತ್ತೆ ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ಕ್ರಿಯಾಶೀಲರಾಗಿ ಆ ಮಕ್ಕಳನ್ನ ತರಬೇತಿ ಮಾಡುವುದರೊಂದಿಗೆ ರಾಜ್ಯ ಹಂತಕ್ಕೂ ಕೂಡ ನಮ್ಮ ಮಕ್ಕಳನ್ನ ಪ್ರತಿನಿಧಿಗಳನ್ನಾಗಿ ನಿಯೋಜಿಸಿರ್ತಕ್ಕಂಥದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಅಂತಹ ಒಂದು ಕಾರ್ಯಕ್ರಮ ನಿಮ್ಮಿಂದಲೂ ಕೂಡ ಮೂಡಿ ಬರಲಿ, ಮತ್ತೆ ನೀವು ಕೂಡ ಆ ರೀತಿಯಾಗಿರ್ತಕ್ಕಂಥ ಯಶಸ್ಸಿಗೆ ಕಾರಣರಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರತಿಭಾ ಕಾರಂಜಿ ಹಾಗೆ ಕಲಿಕೆಯ ಪ್ರಶಂಸೆಗಾಗಿ ಕಲಿಕಾ ಹಬ್ಬ. ಮಕ್ಕಳೇ, ತಾವು ಕಲ್ತಿರ್ತಕ್ಕಂತಹ ಕಲಿಕೆಯನ್ನ ಈ ದಿನ ಪ್ರದರ್ಶನ ಮಾಡಿ ಆ ಕಲಿಕೆಯ ಪ್ರದರ್ಶನಕ್ಕೆ ಪುರಸ್ಕಾರವನ್ನ ಬಹುಮಾನದ ರೂಪದಲ್ಲಿ ನಾವು ಪುರಸ್ಕಾರವನ್ನ ಕೊಡ್ತೇವೆ, ನಿಮ್ಮನ್ನ ಪುರಸ್ಕರಿಸ್ತೇವೆ. ಕಲಿಕೆ ನಿಮ್ಮದು, ಪುರಸ್ಕಾರ ನಮ್ಮದು. ಕಲಿಕಾ ಹಬ್ಬ ಯಶಸ್ವಿಯಾಗಲಿ. ಧನ್ಯವಾದ. ಮಕ್ಕಳಿಗೆ ನೀಡಿ ಮುಕ್ತವಾಗಿ ಕಲಿಯುವ ಒಂದು ಅವಕಾಶವನ್ನ ಈ ಕಲಿಕಾ ಹಬ್ಬ ಒದಗಿಸಿಕೊಡುತ್ತೆ. ಇಲ್ಲಿ ಹೊಸ ಅನುಭವದೊಂದಿಗೆ, ಏಕೆಂದರೆ ಒಂದೇ ಶಾಲೆಯಲ್ಲಿ ಒಬ್ಬರೇ ಶಿಕ್ಷಕರನ್ನು ನೋಡ್ತಾ ಅದೇ 4 ಗೋಡೆಗಳ ಮಧ್ಯದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಕ್ಕಳು ಮಾಡ್ತಾ ಇದ್ರು. ಈಗ ಕ್ಲಸ್ಟರ್ ಹಂತದಲ್ಲಿ ಅನೇಕ ಶಾಲೆಗಳಿಂದ ವಿವಿಧ ಮನೋಭಾವದ ಸ್ನೇಹಿತರು ಬಂದು ಇಲ್ಲಿ ಕಲಿತಕ್ಕಂಥ ಅವಕಾಶವನ್ನು ಕಲಿಕಾ ಹಬ್ಬ ಒದಗಿಸಿಕೊಟ್ಟಿದೆ. ಈ ಕಲಿಕಾ ಹಬ್ಬ ಯಶಸ್ವಿಯಾಗಲಿ. ಮಕ್ಕಳು ಇಂತಹ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇ ಆದರೆ ಅನೇಕ ವೇದಿಕೆಗಳಲ್ಲಿ ಸಭಾಕಂಪನ ಇಲ್ಲದೆ ಮಾತಾಡ್ತಕ್ಕಂಥ ಶಕ್ತಿ ಮತ್ತು ಶೈಲಿಯನ್ನ ಮೈಗೂಡಿಸ್ಕೊಳ್ತಾರೆ. ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿದೆ, ಯಶಸ್ವಿಯಾಗಲಿ ಅಂತ ಶುಭವನ್ನ ಕೋರ್ತಾ ನಮ್ಮ ಇಲಾಖೆ ಹಿಂದುಳಿದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇರ್ತಾರೆ ಅನ್ನುವಂತಹ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿವಿಧ ಪ್ರೋತ್ಸಾಹದಾಯಕವಾದಂತಹ ಕಲಿಕೆಯ ವಾತಾವರಣ ಉಂಟು ಮಾಡಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದೆ. ಅಂತ ಒಂದು ಕಾರ್ಯಕ್ರಮದಲ್ಲಿ ಕಲಿಕಾ ಹಬ್ಬ ಅನ್ನೋದು ಸಹ ಒಂದು. ಯಾಕೆಂತಂದ್ರೆ ಇವತ್ತು ಹಬ್ಬದಲ್ಲಿ ಹೆಂಗೆ ಮಕ್ಕಳು ಖುಷಿಯಾಗಿರ್ತಾರೋ ಅದೇ ರೀತಿ ಹಬ್ಬದ ವಾತಾವರಣವನ್ನು ಕಲಿಕೆಯಲ್ಲೂ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಪ್ರತಿಭಾ ಕಾರಂಜಿ, ಸಮುದಾಯದ ಶಾಲೆ, ಹೇಳಿರಲ್ಲ ಪಂಚಾಯತಿನಲ್ಲಿ ಮಕ್ಕಳ ಗ್ರಾಮ ಸಭೆ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಲ್ಲಿ ಪ್ರತಿಭೆಯನ್ನ ಪ್ರದರ್ಶನವನ್ನು ಮಾಡುವಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದನೇ ಇವತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಮಕ್ಕಳನ್ನ ಮುಂದೆ ತರಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ ಒಂದು ಪ್ರಯತ್ನಕ್ಕೆ ಜಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ
ಮುಂಗಲ್ ತುಂಗಲ್ ಕೆರೆ ನೋಡೋದೊಂದೈ ಭಾಗ ಮೂಡಲ್ ಕುಂಡಲ್ ಕೆರೆ ನೋಡೋದೊಂದೈ ಭಾಗ ಮೂಡಿ ಬತ್ತಾನೆ ಚಂದಿರಮ್ಮ ಆನಂದ ನೀನೇ ದೇವ ಬೆಳಕು ಬದುಕಿಗೆ ದೇವನಿ ಬೇಕು ಸಂತೆಯಲ್ಲಿ ಜಿಂಕೆ ಬ್ಯಾಡ ಅಂತೆ ಮಾತೆ ಬ್ಯಾಡ